ವಂದೇ ಲಕ್ಷ್ಮೀಪತಿಂ ದೇವಂ ಶಂಖಚಕ್ರಗದಾಧರಂ ವಿದ್ಯಾಮೂರ್ತಿಹಯಗ್ರೀವಂ ಶಬ್ದಾರ್ಥ ಜ್ಞಾನಸಿದ್ಧಯೇ. ತುಂಬ ನಮಗೊಂದು ಅವಕಾಶ, ಭಗವಂತನ ಒಂದು ಮುಟ್ಟಿ ಆರಾಧನೆ ಮಾಡೋದು ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯ, ಅವರ ಒಂದು ಮಾರ್ಗದರ್ಶನ. ಹಾಗಾಗಿ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಭಗವಂತ ನಮಗೆ ಇನ್ನೂ ಒಂದು ಸೇವೆ ಮಾಡೋ ಅಷ್ಟು ಅವಕಾಶ ಕೊಡಲಿ. ಹಾಗಾಗಿ ತಮಗೂ ಕೂಡ ಭಗವಂತ ಆರೋಗ್ಯ ಕೊಟ್ಟು ಇನ್ನೂ ಆದಷ್ಟು ಜನಗಳಿಗೆ ಈ ಥರ ದೇವಸ್ಥಾನಗಳು, ಈ ಥರ ಒಂದು ಆಧ್ಯಾತ್ಮಿಕವಾದಂಥ ಸ್ಥಳ ಪುರಾಣವನ್ನು ನೀವು ಕೂಡ 4 ಜನಕ್ಕೆ ತಲುಪಿಸಿ. ಹಾಗಾಗಿ ನಿಮಗೂ ಕೂಡ ಭಗವಂತ ಹಯಗ್ರೀವರು, ವರಾಹರು ಹಾಗೂ ಸಂತಾನ ಶ್ರೀನಿವಾಸರು ನಿಮಗೂ ಕೂಡ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಈ ಸಮಯದಲ್ಲಿ ಕೇಳ್ಕೊತೀವಿ. ಒಳ್ಳೇದಾಗಲಿ. ಪಚ್ಚಕಲ್ಲು, ಹಸಿರು ಕಲ್ಲು ಅಂತಾರಲ್ಲ, ಅದು ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಅಭಿಷೇಕ ಆಗುತ್ತೆ. ಅಭಿಷೇಕದಲ್ಲಿ ಅರ್ಶಿಣದ ಅಲಂಕಾರ ಮಾಡ್ತೀವಿ ನಾವು. ಅರ್ಶಿಣದ ಅಲಂಕಾರ ಮಾಡಿದ್ರೆ ನಿಮಗೆ ಪಚ್ಚಕಲ್ಲು ಇದು ತುಂಬ ವಿಶೇಷ. ಪಚ್ಚಕಲ್ಲು ಮೂರ್ತಿ ಇಲ್ಲವೇ ಇಲ್ಲ. ಪಚ್ಚಕಲ್ಲು ಅಂದರೆ ನಮಗೂ ಗೊತ್ತಿರಲಿಲ್ಲ. ನಮ್ಮ ವರದರಾಜನ್ ಅವರು ಇಲ್ಲಿ ಇದಾದಾಗ, ಅಭಿಷೇಕ ಆದಾಗ ನಾನು ನೋಡ್ಬಿಟ್ಟು ಅವ್ರಿಗೆ ಹೇಳಿದೆ, ಮಮ್ಮ ಈ ಥರ ಹಿಂದೆ. ಇಲ್ಲಪ್ಪ, ಹೌದು, ಅಹೋಬಲದಲ್ಲಿ ಕಲ್ಲುಗಳೆಲ್ಲ ಹಸಿರು ಕಲ್ಲು, ಸಾಲಿಗ್ರಾಮಶಿಲೆ. ಅದು ಪಚ್ಚೆಕಲ್ಲು ತುಂಬ ವಿಶೇಷ. ಈ ಪಳನಿಲಿ ಯಾವ ರೀತಿ ಸುಬ್ರಹ್ಮಣ್ಯ ಅದು ಪಚ್ಚೆಕಲ್ಲು ಕಲ್ಲಿಂದಾನೇ ಮಾಡಿರೋದು. ಅದೇ ರೀತಿ ಹಯಗ್ರೀವ ವರಾಹರು ಕೂಡ ಪಚ್ಚೆಕಲ್ಲಿನ ವಿಗ್ರಹ. ಇದು ಅಹೋಬಲದ ಒಂದು ಸ್ಟೋನ್. ಇದು ತುಂಬ ವಿಶೇಷವಾದಂಥ ಸಾನ್ನಿಧ್ಯ ಇರುವಂಥ ಒಂದು ಇದು. ಹಯಗ್ರೀವರು ಯಾವುದೇ ಒಂದು ಭೂಮಿ ಸಮಸ್ಯೆ ಆಗಲಿ ಏನೇ ಇದ್ರೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲ ಆಯಿತು. ಸುಮಾರು ಜನಕ್ಕೆ ಆಗಿದೆ. ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ಅವರು ಅಭಿಷೇಕ ಇಟ್ಕೊಂಡು ಅಭಿಷೇಕನೂ ಮಾಡಿಸಿದ್ದಾರೆ. ಹಾಗಾಗಿ ನೀವು ಯಾರೇ ಆಗಲಿ, ನೀವು ಏನೇ ಮನಸ್ಸಿದ್ರು ನೀವು ಕೂತಲ್ಲೇ ಭಗವಂತ ಬನ್ನಿ. ಭಗವಂತನ ಕೊಡೋಕೆ ನಮಗೇನೂ ಇಲ್ಲ, ನಮ್ಮ ಹತ್ರ ಇಲ್ಲ. ಅವನಿಗೆ ಕೊಡೋ ಅಷ್ಟಂತೂ ನಮ್ಮ ಹತ್ರ ಇಲ್ಲ. ಕೊಡೋನು ಅವನೇನೆ. ಅವನಿಗೆ ಕೊಡೋ ಅಷ್ಟು ನಾವು ಇದಾಗಿರೋದಿಲ್ಲ. ಹಾಗಾಗಿ ಭಗವಂತನಲ್ಲಿ ಒಂದು ಅನುಗ್ರಹ ಪಡೆದು ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಪ್ಪ ಸೇವೆ, ಅಷ್ಟೇ ನಾವು ಕೇಳ್ಕೊಳ್ಳೋ ಅಂಥದ್ದು. ನಾವೇನು ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅನ್ನೋದಕ್ಕೆ ನಾವು ಭಗವಂತ ಅಲ್ಲ, ನಾವು ಅವರ ಸೇವಕರಷ್ಟೇ. ಆದರೆ ಅವ್ರೇನು ಕೊಡ್ತಾರೋ ನಾವು ಅದನ್ನೇ ಅವ್ರಿಗೆ ಕೊಡೋಕ್ಕಾಗಲ್ಲ. ಆದ್ದರಿಂದ ಪ್ರಾರ್ಥನೆ ಮಾಡಿಕೊಂಡು ಮನಸ್ಸಲ್ಲಿ ನಮ್ಮ ಕಷ್ಟಗಳು ದೂರ ಮಾಡಿದ್ರೆ ನಿಮಗೆ ಏನು ನಮ್ಮ ಕೈಲಾಗುತ್ತೋ ಆ ಕ್ಷಣಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಏನಾದರೂ ಜೀರ್ಣೋದ್ಧಾರ ಆಗುತ್ತಾ, ಇಲ್ಲೇ ಇನ್ನೊಂದು ಮತ್ತೊಂದು ಏನಾದರೂ ಇದೆಯಾ, ಅವಾಗ ಬಂದು ಇಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಮಾಡೋ ಅಂಥದ್ದು ಇಲ್ಲಿ ಒಂದು ಇದಿದೆ. ಅಭಿಷೇಕ ಮಾಡಿಸ್ಬೋದು. ಆಮೇಲೆ ಅಂದ್ಕೊಂಡ್ರೆ ಈ ಅಭಿಷೇಕ ಮಾಡಿಸ್ಬಿಟ್ಟು ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ಬೋದು ಅಂತ ಕೇಳ್ಕೊ. ಇವರು ಬಂದು ಹಯಗ್ರೀವರು ಲಕ್ಷ್ಮೀ ಸಮೇತ ಇದ್ದಾರೆ. ಈ ಥರ ಲಕ್ಷ್ಮೀ ಸಮೇತ ಇರೋದು ಪಚ್ಚೆಕಲ್ಲು ವಿಗ್ರಹ. ನಾನು ಹೇಳ್ದಂಗೆ ಇವರು ಕೂಡ ಹೈದರಾಬಾದಿಂದ ಸಚ್ಚಿದಾನಂದ ಸ್ವಾಮಿಗಳ ಒಂದು ಇದರಿಂದ ಬಂದಿದ್ದು. ಇವರು ಕೂಡ ವಿದ್ಯೆಗೆ ಅಧಿದೇವತೆ ಇವರು. ಅದರಲ್ಲೇ ನಾವು ವಂದೇ ಲಕ್ಷ್ಮೀಪತಿಂ ದೇವಂ ಶಂಖಚಕ್ರಗದಾಧರಂ ವಿದ್ಯಾಮೂರ್ತಿ ಹಯಗ್ರೀವಂ ಶಬ್ದಾರ್ಥ ಜ್ಞಾನಸಿದ್ಧಯೇ ಅಂತ ನಾವು ಶ್ಲೋಕದಲ್ಲಿ ಏನು ಹೇಳ್ತೀವಿ, ಆ ಭಗವಂತ ಅದೇ ರೀತಿ ವಿದ್ಯೆಗೆ ಅನುಗ್ರಹ ಮಾಡ್ತಕ್ಕಂಥ ಭಗವಂತ ಸಾನ್ನಿಧ್ಯ ಸಾಕ್ಷಾತ್ ಇಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಇವರನ್ನ ನಾವು ಆರಾಧನೆ ಮಾಡೋದ್ರಿಂದ, ವಿದ್ಯೆ ಅಧಿದೇವತೆ ಆಗಿರ್ತಕ್ಕಂಥ ಹಯಗ್ರೀವರನ್ನ ನಾವು ಆರಾಧನೆ ಮಾಡೋದ್ರಿಂದ ಸಕಲ ಐಶ್ವರ್ಯ ಹಾಗೂ ವಿದ್ಯೆಗಳನ್ನು ಅವರು ಕೊಡ್ತಾರೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಇಲ್ಲಿ ನಮ್ಮ ಪರಂಪರೆ, ಶ್ರೀ ವೈಷ್ಣವ ಪರಂಪರೆಯಲ್ಲಿ ಅವರು ಗುರುಗಳ ಅಂತಲೇ ಸ್ಥಾನ. ನಾವು 12 ಆಳ್ವಾರಲ್ಲಿ ಪ್ರಧಾನವಾಗಿ ನಮ್ಮ ಆಳ್ವಾರನ್ನ ನಾವು ಪ್ರಧಾನವಾಗಿ ಇಟ್ಕೋತೀವಿ. ಇದು ನಮ್ಮ ಆಳ್ವಾರ ಅಂತ ಹೇಳಿ ನಮ್ಮ ಗುರುಗಳು. ಆಳ್ವಾರಲ್ಲೇ ಪ್ರಧಾನ. ಆಳ್ವಾರ ಅಂದರೆ ಭಗವಂತನಲ್ಲಿ ಭಕ್ತಿ, ಆಳವಾದಂಥ ಭಕ್ತಿಯನ್ನು ಇಟ್ಟವರು ಅಂತ ಹೇಳಿ. ಈಗ ನಾವೆಲ್ಲ ಆಡಂಬರದ ಭಕ್ತಿ ತೋರಿಸ್ತೀವಿ, ಆದರೆ ಅವರು ಸಾಕ್ಷಾತ್ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅಂತೇಳಿ ನಮ್ಮ ದ್ರಾವಿಡ ವೇದವಾದಂತಹ 4000 ದಿವ್ಯ ಪ್ರಬಂಧ, ಅಂದರೆ 4000 ದಿವ್ಯ ಪ್ರಬಂಧದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅದೇ ರೀತಿ ನಮ್ಮ ಆಳ್ವಾರ್, ನಮ್ಮ ರಾಮಾನುಜರು ಅಂತ, ನಮ್ಮ ಆಚಾರ್ಯ ರಾಮಾನುಜರ ಬಗ್ಗೆ ಕೇಳಿರ್ತೀವಿ. ಅವರು ರಾಮಾನುಜರು. ಇವರು ಬಂದು ವೇದಾಂತ ದೇಶಿಕರು, ರಾಮಾನುಜರ ಶಿಷ್ಯ. ಅವರು ತುಂಬ ಸತ್ಯಕಾಲದಲ್ಲಿ ಇವರ ಒಂದು ಐಕ್ಯವಾದಂಥ ಸ್ಥಳವಿದೆ. ಅವರು ಸಾಕ್ಷಾತ್ ಆಮೆಯ ರೂಪದಲ್ಲಿ ಬಂದು ಸಾಕ್ಷಾತ್ ಮಹಾವಿಷ್ಣುವೇ ದರ್ಶನ ಕೊಟ್ಟರು. ಹಾಗಾಗಿ ಅಲ್ಲಿ ಅವರು ಇದಾದರು ಅಂತೇಳಿ ಆಯ್ಕೆ ಇದೆ. ಇಷ್ಟು ಭಗವಂತ ಇರುವಂಥ ಸ್ಥಳ.